ಚರ್ಚ್ನ ಮೇಲೆ ದಾಳಿ ಮಾಡಿದ್ದಾರೆ ಹೊರಗಡೆ. ಅದು ತುಂಬ ಹೇಯವಾದಂಥ ಘಟನೆ. ಆ ಥರ ಘಟನೆ ಆಗಬಾರ್ದು. ನ್ಯೂ ಇಯರ್ಸ್ ಈವಲ್ಲಿ ಆ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸಬೇಕಾದ್ದು. ನಾನು ತುಂಬ ನೋವಿಂದ ಮಾತಾಡ್ತೇನೆ. ಈ ದೇಶದಲ್ಲಿ ಎಲ್ಲ ರಿಲಿಜನ್ನೂ ಇದೆ, ಬರೀ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರಷ್ಟೇ ಅಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾದ್ರಿಗಳಿದ್ದಾರೆ, ಜೈನ್ಸ್ ಇದ್ದಾರೆ, ಸಿಖ್ ಸಮಾಜ ಇದೆ, ಬುದ್ಧಿಸ್ಟ್ ಇದ್ದಾರೆ. ಈ ಥರ ಘಟನೆ ಆಗಬಾರ್ದು. ಇಂಥ ಘಟನೆ ಆಗೋದ್ರಿಂದ ಯಾವ ರಾಜ್ಯ ಸರ್ಕಾರವೂ ಯಾವ ಕೇಂದ್ರ ಸರ್ಕಾರವೂ ನನ್ನ ಸಂಬಂಧ ಇಲ್ಲ. ಇಂಥ ಘಟನೆ ಆಗೋದ್ರಿಂದ ಭಾಳ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾದ್ದು ಅತ್ಯಂತ ಅವಶ್ಯಕ. ಈ ಘಟನೆಗೆ ಯಾರು ಕಾರಣ ಇದ್ದಾರೆ ಅವರ ಮೇಲೆ ಭಾಳ ಕಾಠಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೇ ಹೆಚ್ಚು ದಾಳಿ ಆಗಿದೆ, ಇಂದೋರ್ ಮತ್ತೆ ಉತ್ತರ ಪ್ರದೇಶದಲ್ಲೇ ಹೆಚ್ಚು ದಾಳಿ ಆಗಿರುವಂಥದ್ದು. ಅಂದರೆ ಪೊಲೀಸರು ಭಯ ಇಲ್ಲ ಅನ್ನುವಂಥದ್ದಾಗಿದೆ. ನನಗೆ ಸ್ವಲ್ಪ ತೊಂದರೆ ಇದೆ. ಈ ಥ್ರೋಟು ಇದನ್ನು ಆಪ್ರೇಟ್ ಮಾಡಿದ್ರು, ಅಲ್ಲಿಂದ ಸ್ವಲ್ಪ ಕಿವಿ ನಾನು ಇದನ್ನು ಹಾಕೊಳ್ತಾ ಇಲ್ಲ. ನಮ್ಮ ಪಕ್ಕದ ತಿಪ್ಪೇಸ್ವಾಮಿಯವ್ರು ಕೂತ್ರೆ ನನಗೆ ಹೇಳ್ಬೋದು. ಅವರು ಏನು ಕೇಳಿದ್ರು, ಅದು ಇಂದೂರಲ್ಲಿ ಮತ್ತೆ ಬಿಜೆಪಿ ದಾಳಿ ಆಗಿದೆ ಅಂತ ಕೇಳ್ತಾವ್ರೆ. ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ. ನಾನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಯಾವ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಬದಲಾಗಿ ಎಲ್ಲೇ ಆಗಿದ್ದರೂ ಯಾರೇ ತಪ್ಪು ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಭಾಳ ಯಾವುದೇ ಆತಂಕ ಇಲ್ಲದೆ ನಿರ್ಭಯವಾಗಿ ಹೇಳ್ತಾ ಇದ್ದೇನೆ. ನಿನ್ನೆ ಪ್ರಧಾನಮಂತ್ರಿಗಳು ದೆಹಲಿ ಒಳಗೆ ಒಂದು ಚರ್ಚ್ಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ನಾನು ಅದನ್ನು ನೋಡಿದ್ದೇನೆ ಟಿ ವಿನಲ್ಲಿ. ಅಂದ ಪ್ರಧಾನಮಂತ್ರಿಗಳು ಇದಕ್ಕೆ ಹಿಂದೆ ಸರಿತಾರೆ ಅಂತ ನಾನು ಅಂದುಕೊಳ್ಳೋದಿಲ್ಲ. He has shown his respect. Yesterday, ನ್ಯೂ ಇಯರ್ ಈವಲ್ಲಿ ಅವರು ಹೋಗಿ ನಿನ್ನೆ ರಾತ್ರಿ ಭಾಗವಹಿಸಿದ್ದಾರೆ. ಅದರಿಂದ ಯಾವ ರಾಜ್ಯದಲ್ಲಾಯಿತು ಎಲ್ಲಾಯಿತು ಆ ರಾಜ್ಯ ಸರ್ಕಾರಗಳು ಬಿಗಿಯಾದ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ಪ್ರಧಾನಮಂತ್ರಿಗಳು ಗಮನ ಹರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಇನ್ನೊಂದು ಅದಕ್ಕಿಂತ ಇನ್ನೇನು ಹೆಚ್ಚು ಹೇಳಬೇಕಾದಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಮೋರ್. ಪ್ರೈಮ್ ಮಿನಿಸ್ಟರ್ ಭಾಗಿಯಾಗಿದ್ದಾರೆ, ನಿನ್ನೆ ಚರ್ಚ್ಗೆ ಹೋಗಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಒಬ್ಬ ದೇಶದ ಪ್ರಧಾನಮಂತ್ರಿ ತೋರಿಸ್ಲಿಕ್ಕಾಗಲ್ಲ. ಹಿ ಶೋನ್ ದಿ ರೆಸ್ಪೆಕ್ಟ್. ಇನ್ನೊಂದು ವಿಷಯ, ಇವತ್ತು ಶಾಮನೂರು ಶಿವಶಂಕರ್ ಇದು ಬಹುಶಃ ತಿಂಗಳದ ಇದಿರ್ಬೋದು, ನನಗೆ
ನಿಮಗೆಲ್ಲ ಗೊತ್ತಿದೆ, ನನ್ನ ಆರೋಗ್ಯ ಹೆಚ್ಚು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ. 2 ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡ್ತಾರೆ, 3 days ಒನ್ಸ್. ನಿನ್ನೆ ಮಾಡಿದ್ರು, ನಾಳೆ ಮಾಡ್ತಾರೆ, ಇವತ್ತು ಫ್ರೀ ಇದ್ದೀನಿ. ಮೊನ್ನೆ ಬಂದು ಹೋದೆ ನಾನು. ಅದರಿಂದ ಲಾಂಗ್ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ. ಶಿವಶಂಕರಪ್ಪನವ್ರಿಗೂ ನನಗೂ ಸುಮಾರು 50 ವರ್ಷ ಸ್ನೇಹ. ನಮ್ಮ ತಿಪ್ಪೇಸ್ವಾಮಿಯವರು ಇಲ್ಲೇ ಕೂತಿದ್ದಾರೆ. ಅವರು ನಾನು PWD ಮಿನಿಸ್ಟರ್ ಆಗಿದ್ದಾಗ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದರು. ನಾವು ಏನು ಹೇಳಿದರೆ ಆ ಎಲ್ಲ ಕೆಲಸನ ಚಾಚು ತಪ್ಪದೆ ಮಾಡೋರು. ಅವರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಕೆಲವು ಈ ತೆಂಗಿನ ಗಿಡಗಳಿಗೆಲ್ಲ ಕಾಯಿಲೆ ಬಂತು. ಚಿತ್ರದುರ್ಗ ಅನೇಕ ತೋಟಗಳಿಗೆ ಹೋದೆ, ಅರಸೀಕೆರೆ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಆ ರೋಗ ತಗಲ್ದಂಥ ಎಲ್ಲ ತೆಂಗಿನ ಮರಗಳಿಗೆ ಔಷಧಿ ಸಿಂಪಡಿಸ್ತಕ್ಕಂಥದ್ದಕ್ಕೆ ಅವರು ಆಸಕ್ತಿ ವಹಿಸಿದರು. ಅಷ್ಟೇ ಅಲ್ಲ, ನೂರಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಸಂಭಾವಿತ ವ್ಯಕ್ತಿ. ಕೊಡುಗೈಯವ್ರದ್ದು, ಯಾರೇನು ಕೇಳಿದ್ರು ಸಹಾಯ ಮಾಡೋವಂಥ ಒಂದು ಪ್ರಬುದ್ಧತೆ ಇತ್ತು. ಅಂಥ ವ್ಯಕ್ತಿನ ನಾವು ಅವರ ತೀರ್ಪಿನ ದಿನ ನಾನು ಡೆಲ್ಲಿ ಹೋಗಿದ್ದೆ. ಅವತ್ತೇ ನನ್ನ ಸ್ಪೀಚ್ ಇತ್ತು. ಬರಲಿಕ್ಕಾಗಲಿಲ್ಲ. ನನಗೆ ಇವತ್ತಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ರೇವಣ್ಣ ಹೋಗಿದ್ದಾರೆ. ಕುಮಾರಸ್ವಾಮಿಯವರು ನಿನ್ನೆ ಹೋಗಿ ಆ ಸಮಾಧಿಗೆ ಗೌರವ ಸಲ್ಲಿಸಿ ಬಂದಿದ್ದಾರೆ. ನಾನು ನಿಮ್ಮ ಮುಖೇನ ಅವರ ಇಡೀ ಕುಟುಂಬಕ್ಕೆ, ಅವರೇನು ಅಗಲಿ ಹೋಗಿದ್ದಾರೋ ಆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಆ ಪರಮೇಶ್ವರ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ.